ಮಾದಕ ವಸ್ತು ಸೇವನೆ ವ್ಯಕ್ತಿತ್ವ ಕುಂಠಿತ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ ಅಭಿಮತ. ಹುಲಸೂರ ಮಾದಕ ವಸ್ತುಗಳ ಬಳಕೆ ಮನುಷ್ಯನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಜೊತೆಗೆ ನೆರೆಹೊರೆಯ ವಾತಾವರಣವನ್ನು ಕಲುಷಿತಗೊಳಿಸುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ ಹೇಳಿದರು. ಪಟ್ಟಣದ ಇಕ್ಬಾಲ್ ಪಟೇಲ್ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಬುಧವಾರ ನಡೆದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಬಳಕೆ ವಿರೋಧಿ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವ್ಯಸನ ಎನ್ನುವುದು ಒಂದು ಸಂಕೀರ್ಣವಾದ ಸಮಸ್ಯೆಯಾಗಿದೆ. ತಾತ್ಕಾಲಿಕವಾಗಿ ಆನಂದ ನೀಡುವ ಮಾದಕ ದ್ರವ್ಯ ವಸ್ತುಗಳ ಅವಲಂಬನೆಗೆ ಒಳಗಾಗುವುದನ್ನು ಹೆಚ್ಚಾಗಿ ಸಮಾಜದಲ್ಲಿ ಕಾಣುತ್ತಿದ್ದೇವೆ. ಸ್ನೇಹಿತರ ಒತ್ತಾಯ, ದೈಹಿಕ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಹೀಗೆ ಅನೇಕ ಕಾರಣಗಳಿಗಾಗಿ ಜನರು ಮಾದಕ ವ್ಯಸನಿಗಳಾಗಿ ದಾಸರಾಗಿದ್ದಾರೆ. ಇಂತಹ ಹವ್ಯಾಸ ಬಿಟ್ಟು ಹೊರಬರಲಾರದ ಸ್ಥಿತಿಯಲ್ಲಿ ಬಳಲುತ್ತಿದ್ದಾರೆ ಎಂದರು. ಜನರು ಮಾದಕ ವಸ್ತುಗಳನ್ನು ಬಳಕೆ ಮಾಡಿ ತಾವೇ ಕಾಯಿಲೆಯನ್ನು ತಂದೊಡ್ಡಿಕೊಳ್ಳುತ್ತಿದ್ದಾರೆ. ಇದು ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತದೆ. ಮಾದಕ ವಸ್ತುಗಳನ್ನು ದೂರವಿಟ್ಟು ಚಟಕ್ಕೊಳಗಾಗಿರುವ ಜನರನ್ನು ಹೊರತರಲು ಸರ್ಕಾರ ರೂಪಿಸಿರುವ ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಿದ್ದು, ಸಂಘ ಸಂಸ್ಥೆಗಳು ಈ ಕಾರ್ಯಕ್ಕೆ ಕೈಜೋಡಿಸಬೇಕೆಂದರು. ಮಕ್ಕಳ ಸ್ನೇಹಿ ಠಾಣೆ ಉದ್ಘಾಟನೆ. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಗತಿ ಪರಿಶೀಲನೆಯಲ್ಲಿ ಭಾಗವಹಿಸಿದ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಅವರು ಮಕ್ಕಳ ಸ್ನೇಹಿ ಠಾಣೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಮಕ್ಕಳ ಸ್ನೇಹಿ ವಾತಾವರಣ ನಿರ್ಮಿಸಬೇಕು. ಪೊಲೀಸರ ಬಗ್ಗೆ ಮಕ್ಕಳ ಮನದಲ್ಲಿರುವ ಭಯ ಹೋಗಲಾಡಿಸಲು ಪ್ರಯತ್ನಿಸಬೇಕೆಂದು ಕರೆ ನೀಡಿದರು. ಸಮಾಜ ಅಭಿವೃದ್ಧಿ ಹೊಂದಬೇಕಾದರೆ ಮಕ್ಕಳು ಹಾಗೂ ಮಹಿಳೆಯರ ರಕ್ಷಣೆ ಅಗತ್ಯ. ಹಾಗಾಗಿ ಅವರ ರಕ್ಷಣೆಗೆ ಸಂಬಂಧಿಸಿ ಜಾಗೃತಿಯಿಂದ ಕೆಲಸ ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ನ್ಯಾಮೇಗೌಡ, ಸಿಪಿಐ ಅಲಿಸಾಬ, ಪಿಎಸ್ಐ ನಾಗೇಂದ್ರ, ಪ್ರಾಚಾರ್ಯ ಮಲ್ಲಿಕಾರ್ಜುನ್ ಕಾಂಬ್ಳೆ, ನಾಗರಾಜ್ ಹಾವಣ್ಣ, ಫಯಾಜ್ ಪಟೇಲ್, ಸೂರ್ಯಕಾಂತ್ ಅಡಕೆ, ಡಾಕ್ಟರ್ ಆರಿಫ್, ಗೌಸ್ ಶರ್ಫುದ್ದೀನ್ ಸೇರಿ ತಾಲೂಕಿನ ವಿವಿಧ ಶಾಲಾ ಕಾಲೇಜು ಮಕ್ಕಳು ಸೇರಿ ಹಲವರು ಉಪಸ್ಥಿತರಿದ್ದರು. ಸುಪ್ರಭಾತ ನ್ಯೂಸ್, ಹುಲಸೂರ. ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಏನಿದೆ, ಈಗ ನಾವು ಮುಖ್ಯವಾಗಿ ಏನು ಅಂದರೆ ಕಳೆದ ಒಂದು ವರ್ಷದಿಂದ ಕ್ರೈಮ್ ಪ್ರಿವೆನ್ಷನ್ನಲ್ಲಿ 6P ಸ್ಟ್ರಾಟಜಿಯನ್ನು ನಾವು ಏನಂತಂದರೆ ಇಂಪ್ಲಿಮೆಂಟ್ ಮಾಡ್ತಾ ಬಂದಿದ್ದೀವಿ. ಇದರಿಂದಾಗಿ ಏನಂತಂದರೆ ಕ್ರೈಮ್ನಲ್ಲಿ ಬಹಳಷ್ಟು ಏನಂದರೆ ಇಳಮುಖವಾಗಿದೆ. ಮತ್ತು ಜೊತೆಗೆ ಏನಂತಂದರೆ ಯಾವ ಪ್ರಾಪರ್ಟಿ ಅಫೆನ್ಸಸ್ನಲ್ಲಿ ಡಿಟೆಕ್ಷನ್ ರೇಟ್ ಏನಿದೆ ಕಳೆದ 10 ವರ್ಷಗಳಲ್ಲೇ ಏನಂತಂದರೆ ಡಬಲ್ ಆಗಿದೆ. ಅಂದರೆ ಮೊದಲು 20ರಿಂದ 25% ಅಷ್ಟೇ ಏನಂದರೆ ಡಿಟೆಕ್ಷನ್ ಆಗ್ತಾ ಇತ್ತು ಪ್ರಕರಣಗಳು. ಈಗ ನಾವು ಟೆಕ್ನಾಲಜಿ ಡ್ರಿವನ್ ಪೊಲೀಸಿಂಗ್ ಮಾಡ್ತಾ ಇರೋದ್ರಿಂದ 60.84% ಏನಂತಂದರೆ ನಾವು ಲಾಸ್ಟ್ ಇಯರ್ ಏನಂತಂದರೆ ಡಿಟೆಕ್ಷನ್ ಮಾಡಿದ್ವಿ. ಮತ್ತು ಈ ವರ್ಷ ಆಗಾಗಲೇ ಏನಂದರೆ 57% ಏನಂದರೆ ನಮ್ಮದು ಡಿಟೆಕ್ಷನ್ ರೇಟ್ ಇದೆ. ಸೊ ಡೇಟಾನೇ ಏನಂತಂದರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಏನಂದರೆ ಎಷ್ಟೊಂದು ಹಗಲಿರುಳು ಏನಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತೀವಿ. ಜೊತೆಗೆ ಟ್ರಾಫಿಕ್ ಏನು ಅವೇರ್ನೆಸ್ ಇದೆ, ಅದು ನಮಗೆ ಭಾಳ ದೊಡ್ಡ ಚಾಲೆಂಜ್ ಇದೆ. ಇದರಲ್ಲಿ ಏನಂತಂದರೆ ನಾವು ಈಗಾಗಲೇ ಇಂಜಿನಿಯರಿಂಗ್, ಎಜುಕೇಷನ್, ಎನ್ಫೋರ್ಸ್ಮೆಂಟ್ ಅಂತ ಹೇಳಿ EEE ಕಾನ್ಸೆಪ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಜೊತೆಗೆ ಓವರಾಲ್ ನಾವು ಏನಂತಂದರೆ ಪೊಲೀಸಿಂಗ್ ಬಗ್ಗೆ ಮಾತನಾಡೋದಾದರೆ ಈಗಾಗಲೇ ನಾನು ಆ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸಿದಂಗೆ 6P ಕಾನ್ಸೆಪ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಏನಂದರೆ ಪೇರೆಂಟ್ಸು, ಎರಡನೇದು ಏನಂದರೆ ಪ್ರಿನ್ಸಿಪಲ್ಸು, ಮೂರನೇ ಸಿಸ್ಟಮ್ P ಅಲ್ಲಿ ಪೊಲೀಸು, ಪ್ರಾಸಿಕ್ಯೂಷನ್ನು ಮತ್ತು ಪ್ರಿಸನ್ನು ಬರ್ತಾರೆ. ಆಮೇಲೆ 4th P ಪೀಪಲ್ ರೆಪ್ರೆಸೆಂಟೇಟಿವ್ಸ್, 5th P ಏನಿದೆ ಪ್ರೆಸ್, ಮತ್ತು 6th P ಏನಿದೆ ಪ್ರೆಷರ್ ಗ್ರೂಪ್ಸ್. ಸೊ ಇವರೆಲ್ಲ ಏನಂತಂದರೆ ಜೊತೆಗೆ ತೆಗೆದುಕೊಂಡು ಕೋಆರ್ಡಿನೇಷನ್ನೇ ಭಾಳ ಇಂಪಾರ್ಟೆಂಟ್ ಇದೆ. ಇವೆಲ್ಲರ ಏನಂದರೆ ಸಹಯೋಗದಿಂದ ಮಾತ್ರ ಏನಂದರೆ ಇವತ್ತು ನಾವು ಕ್ರೈಮ್ನ ತಡಿಬೋದು. ಯಾಕೆ ಅಂತಂದರೆ ಯಾರು ಏನಂದರೆ ಊಟದ ಯಾರು ಕ್ರಿಮಿನಲ್ಸ್ ಇರೋದಿಲ್ಲ. ಸೊ ಆದ್ದರಿಂದ ಏನಂದರೆ ಪೇರೆಂಟ್ಸ್ ರೋಲ್ ಭಾಳ ಇಂಪಾರ್ಟೆಂಟ್ ಇದೆ. ಮನೆಗಳಲ್ಲಿ ಏನಂತಂದರೆ ಅವರಿಗೆ ಒಳ್ಳೆಯ ಒಂದು ಸಂಸ್ಕಾರಗಳನ್ನು ಕೊಡುವಂಥದ್ದು ಮತ್ತು ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳುವಂಥದ್ದು ಭಾಳ ಇಂಪಾರ್ಟೆಂಟ್. ಎಲ್ಲಿ ಪೇರೆಂಟ್ಸ್ ಫೇಲ್ಯೂರ್ ಆಗ್ತಾರೆ, ಯಾಕಂದರೆ ಇವತ್ತಿನ ಆಧುನಿಕ ದಿನಗಳಲ್ಲಿ ಏನಂದರೆ ಮನೆಯಲ್ಲಿರುವಂಥ ಇಬ್ಬರು ಪೇರೆಂಟ್ಸ್ ಏನಂದರೆ ಕರ್ತವ್ಯ ಕೆಲಸಗಳನ್ನು ಮಾಡುವಂಥ ಪರಿಸ್ಥಿತಿ ಇರ್ಬೋದು. ಸೊ ಮಕ್ಕಳ ಕಡೆ ಗಮನ ಕೊಡೋದಕ್ಕೆ ಆಗದೇ ಇರುವಂತಹ ಏನಂದರೆ ಸನ್ನಿವೇಶ ಇದ್ದಿರ್ಬೋದು. ಅಥವಾ ಕೂಲಿ ಕಾರ್ಮಿಕರಾಗಿರುವಂತಹ ಪೇರೆಂಟ್ಸ್ಗಳಿಗೆ ಕೂಡ ಏನಂದರೆ ಅವ್ರ ಮಕ್ಕಳ ಮೇಲೆ ಅವರು ಮಾಡ್ತಾ ಇರುವಂಥ ಚಟುವಟಿಕೆಗಳ ಮೇಲೆ ನಿಗಾ ಇಡಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸರಿ ಸ್ಕೂಲ್ ಡ್ರಾಪ್ಔಟ್ಸ್ ಆಗ್ತದೆ.
ಸೊ ಭಾಳಷ್ಟು ಜನ ನಾನು ಕ್ರಿಮಿನಲ್ಸ್ಗಳನ್ನು ಇನ್ನು ಅಥವಾ ಯಾರು ಅಫೆನ್ಸಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂಥವರನ್ನು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ನಮಗೆ ತಿಳಿದು ಬರೋದು ಏನಂತಂದರೆ ಭಾಳಷ್ಟು ಜನ ಸ್ಕೂಲ್ ಡ್ರಾಪ್ಔಟ್ಸ್ ಇರ್ತಾರೆ, ಯಾರು ಏನಂದರೆ ಸ್ಟಡೀಸ್ನ ಪರ್ಸ್ಯೂ ಮಾಡ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಪಿ ಏನಿದ್ದಾರೆ ಪ್ರಿನ್ಸಿಪಲ್, ಅವ್ರದ್ದು ಪಾತ್ರ ಭಾಳ ಗೊತ್ತಾಗ್ತದೆ. ಪ್ರಿನ್ಸಿಪಲ್ ಅಂದರೆ ಟೀಚರ್ಸು, ಸ್ಕೂಲ್ಸು, ಆರ್ಗನೈಸೇಷನ್. ಸೊ ಅವರು ಕೂಡ ಏನಂತಾರೆ ಅಲ್ಲಿ ಸರಿಯಾದ ತಿಳುವಳಿಕೆಯನ್ನು ನೀಡುವಂಥದ್ದು, ಅವರಿಗೆ ಏನಂದರೆ ಉತ್ತಮ ವ್ಯಾಸಂಗಕ್ಕೆ ಏನಂದರೆ ಅನುಕೂಲ ಆಗುವಂಥ ವಾತಾವರಣ ಏನಂದರೆ ಶಾಲೆ ಸೃಷ್ಟಿ ಮಾಡಿಕೊಡ್ಬೇಕು ಮತ್ತು ಡ್ರಾಪ್ಔಟ್ಸ್ ಆಗದಂಗೆ ಏನಂದರೆ ನೋಡ್ಕೊಳ್ಳುವಂಥದ್ದು ಏನಂದರೆ ಶಾಲೆಯ ಗುರುತರ ಜವಾಬ್ದಾರಿ ಇದೆ. ಸೊ ಇವರು 2 ಪಿಗಳು ಏನಂದರೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ರೆ 80% ಏನಂತಂದರೆ ಕ್ರೈಮು ಅಲ್ಲೇ ಪ್ರಿವೆಂಟ್ ಆಗುತ್ತೆ. ಇನ್ನು ಉಳಿದಂತೆ ಏನಂದರೆ ಪೊಲೀಸು, ಪ್ರಿಸನ್ ಮತ್ತು ಪ್ರಾಸಿಕ್ಯೂಷನ್. ಸೊ ಪೊಲೀಸ್ ಯಾವಾಗ ಬರ್ತದೆ, ಯಾವಾಗ ಕ್ರೈಮ್ ಆದಮೇಲೆ ಅಥವಾ ಕ್ರೈಮ್ ಆಗೋಕ್ಕೂ ಮುಂಚೆ ಇಂಥದ್ದು ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನುವಂಥದ್ದು ಬಂದಾಗ ಅವ್ರ ಮೇಲೆ ನಾವು ಏನಂದರೆ ಕಾನೂನು ರೀತಿಯಾದಂಥ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಏನಂತಂದರೆ ಅವರು ಮುಂದೆ ಕ್ರೈಮ್ ಮಾಡಬಾರ್ದು ಅನ್ನುವಂಥದ್ದು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡೋದು. ಸೊ ಈಗ ನಾವು ಮಾಡುವಂತಹ ಏನು ತನಿಖೆಗಳಿದ್ದಾವೆ, ಇವುಗಳಿದ್ದಾವೆ, ಅದಕ್ಕೆ ಪ್ರಾಸಿಕ್ಯೂಷನ್ ಕೂಡ ಏನಂದರೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಮಾಡಿ, ಆಮೇಲೆ ಏನಂದರೆ ಒಂದು ಜುಡಿಷಿಯಲ್ ಸಿಸ್ಟಮ್ನಲ್ಲಿ ನಾವು ಏನಂದರೆ ಅವರಿಗೆ ಶಿಕ್ಷೆ ಆದಾಗ ಉಳಿದವರಿಗೂ ಕೂಡ ಏನಂದರೆ ಇಲ್ಲ ಅಂತಹ ಅಪರಾಧಗಳನ್ನು ನಾವು ಮಾಡಬಾರ್ದು ಅನ್ನುವಂಥದ್ದು ಬರ್ತದೆ. ಇನ್ನು ಜೈಲು ಅನ್ನುವಂಥದ್ದು ಏನಿದೆ ಅಲ್ಲಿ ಕರೆಕ್ಷನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನಂತಂದರೆ ಅವರಿಗೆ ಶಿಕ್ಷೆ ಅನ್ನೋದಕ್ಕಿಂತ ಶಿಕ್ಷೆ ಆದಾಗ ಅವರು ಮನಪರಿವರ್ತನೆ ಆಗುವಂತಹ ಕೆಲಸಗಳನ್ನು ಏನಂತಂದರೆ ಇವತ್ತಿನ ನಮ್ಮ ಕಾರಾಗೃಹ ಇಲಾಖೆ ಕೂಡ ಕೆಲಸ ಮಾಡ್ತಾ ಇದೆ. ಸೊ ಒಂದ್ಸರಿ ಅವರು ಏನಂತಂದರೆ ಪರಿವರ್ತನೆ ಆಗಿ ಮತ್ತೆ ವಾಪಸ್ಸು ಸಮಾಜಕ್ಕೆ ಏನಂದರೆ ಅವರು ಶಿಕ್ಷೆ ಮುಗಿಸಿ ವಾಪಸ್ ಬಂದಾಗ ಏನಂದರೆ ಅವರು ಸಮಾಜಮುಖಿಯಾಗಿ ಬದುಕಬೇಕು ಅನ್ನೋಂಥದ್ದು ಉದ್ದೇಶ ಇರ್ತದೆ. ಸೊ ಈ ಸಿಸ್ಟಮ್ನಲ್ಲಿ ಏನಂತಂದರೆ ಸಾಕಷ್ಟು ನಾವು ಯಾವಾಗ ಎಫೆಕ್ಟಿವ್ ಆಗಿ ನಾವು ಇದನ್ನು ಕೆಲಸ ಮಾಡ್ತೀವಿ. ಯಾಕಂದರೆ ಫಸ್ಟ್ ಟೈಮ್ ಯಾರಾದರೂ ಒಬ್ಬ ತಪ್ಪು ಮಾಡಿದ್ದಾನೆ, ಅವನು ಸಿಕ್ಕಾಕೊಂಡಿಲ್ಲ, ಆಮೇಲೆ ಯಾವತ್ತೂ ಒಂದು ದಿವಸ ಪೊಲೀಸ್ ಹತ್ರ ಸಿಕ್ಕಾಕೊಳ್ತಾನೆ ಅಂದಾಗ ಕ್ರೈಮ್ ಪ್ರಿವೆಂಟ್ ಆಯಿತು ಅಂತ ಹೇಳ್ಬೋದು. ಆದರೆ ಅದೇ ವ್ಯಕ್ತಿ ಮತ್ತೆ ಕ್ರೈಮ್ ಮಾಡ್ತಾನೆ ಅಂತಂದರೆ ಎಲ್ಲಿಯೋ ನಮ್ಮದು ಕೂಡ ಫೇಲ್ಯೂರ್ ಆಗುತ್ತೆ ಅನ್ನೋಂಥದ್ದು ಮಾತು. ಈಗ ಒಂದ್ಸರಿ ಸಿಕ್ಕಾಕೊಂಡು ಮತ್ತೆ ಅವನು ಇನ್ನೊಂದು ಪ್ರಕರಣದಲ್ಲೂ ಸಿಕ್ಕಾಕೊಳ್ತಾನಂದರೆ ಆಮೇಲೆ ಸೊ ಅವನ ಮೇಲೆ ನಾವು ಸೂಪರ್ವಿಷನ್ ಮಾಡಲಿಕ್ಕೆ, ಮಾನಿಟರ್ ಮಾಡುವಲ್ಲಿ ಎಲ್ಲಿಯೂ ಕೂಡ ನಾವು ಕೂಡ ತಪ್ಪಿದ್ದೀವಿ ಅನ್ನೋಂಥದ್ದು ಆಗ್ತದೆ. ಸೊ ಅದ್ರ ಮೇಲೆ ನಾವು ಇಲಾಖೆ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಈ ಹಿಂದೆ ಏನಂದರೆ ಅಪರಾಧಗಳ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರೆ ಅಂಥವ್ರ ಮೇಲೆ ನಿಗಾ ಇಡುವ ಕೆಲಸ ಏನಂದರೆ ಪೊಲೀಸ್ ಇಲಾಖೆ ನಾವು ಮಾಡ್ತಾ ಇದ್ದೀವಿ. ಸೊ ದಟ್ ಅವು ಮತ್ತೆ ಅಪರಾಧಗಳು ಮಾಡಬಾರ್ದು. ಸೊ ಅದರಿಂದಾಗಿ ಇಳಿಮುಖ ಆಗಿದೆ ಅಪರಾಧಗಳು, ಯಾಕಂದರೆ ಅವ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಏನಂತಂದರೆ ಮಾಧ್ಯಮ ಸ್ನೇಹಿತರು ತಾವೆಲ್ಲ ಮತ್ತು ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಈ ಬಾರಿ ನಮಗೆ ಜಿಲ್ಲೆಯಲ್ಲಿ ಏನಂದರೆ CCTV ಕ್ಯಾಮ್ರಾನೇ ಅಳವಡಿಸಲಿಕ್ಕೆ ಅಂತ 4 ಕೋಟಿ ರೂಪಾಯಿ ಏನಂದರೆ ಈ ಸಾರಿ KKRDB ಅಂತ ಅನುದಾನ ಸಿಕ್ಕಿದೆ. ಮತ್ತು ಎಲ್ಲ ಜಿಲ್ಲೆಯಲ್ಲಿರುವಂಥ ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವರ ಅನುದಾನದಲ್ಲೂ ಕೂಡ ಏನಂದರೆ ಟ್ರಾಫಿಕ್ ಇದಕ್ಕೋಸ್ಕರ ಇಂಪ್ಲಿಮೆಂಟೇಷನ್ಗೋಸ್ಕರ ಕೂಡ ಏನಂದರೆ ಅನುದಾನ ನೀಡಿದ್ದಾರೆ. ಸೊ ಈ ಥರ ಏನಂತಂದರೆ ಯಾವಾಗ ಪೀಪಲ್ ರೆಪ್ರೆಸೆಂಟೇಟಿವ್ಸ್ ಕೂಡ ಏನಂದರೆ ಕ್ರೈಮನ್ನು ತಡೀಲಿಕ್ಕೆ ನಮಗೆಲ್ಲ ಏನಂದರೆ ಸಹಾಯ ಮಾಡಿದಾಗ ಇನ್ನೂ ಈ ಜಿಲ್ಲೆಯಲ್ಲಿ ಉತ್ತಮವಾಗಿ ನಾವು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಜೊತೆಗೆ ಏನಂದರೆ ಮಾಧ್ಯಮ ಸ್ನೇಹಿತರು ತಾವೆಲ್ಲರೂ ಇಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ನಮ್ಮ ಗಮನಕ್ಕೆ ತರ್ತಾ ಇದ್ದೀರಾ. ಆಮೇಲೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನೆಲ್ಲ ಕೂಡ ತಾವು ನನ್ನ ಗಮನಕ್ಕೆ ತರ್ತಾ ಇದ್ದೀರಾ. ಸೊ ಅವುಗಳ ಮೇಲೆ ನಾವು ಏನಂದರೆ ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ ಒಳ್ಳೆಯ ಏನು ಡಿಟೆಕ್ಷನ್ಸ್ ಇರ್ಬೋದು ಅಥವಾ ಏನಂತಾರೆ ಒಳ್ಳೆಯ ಏನು ಕಾರ್ಯಕ್ರಮಗಳು ಏನಂತಾರೆ ಇಲಾಖೆ ಮಾಡ್ತಾ ಇರುವಂಥದ್ದನ್ನು ತಾವು ಏನಂದರೆ ಸಮಾಜಕ್ಕೆ ಇವತ್ತು ತಾವು ತಲುಪಿಸ್ತಾ ಇದ್ದಾರೆ. ಸೊ ಇದ್ರ ಮುಖಾಂತರನೂ ಸಾಕಷ್ಟು ಏನಂದರೆ ಕ್ರೈಮ್ ಪ್ರಿವೆನ್ಷನ್ ಆಗ್ತದೆ. ಜೊತೆಗೆ ಈಗ ಪ್ರೆಷರ್ ಗ್ರೂಪ್ಸ್ ಅಂತ ನಾವೇನು ಕರಿತೀವಿ ಅಥವಾ ಏನು NGOಗಳಿರ್ತಾರೆ ಸಾಕಷ್ಟು, ಅವರು ಕೂಡ ಏನಂದರೆ ನಮಗೆ ಇದರಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಸೊ ಅವರು ಏನಂದರೆ ಅವೇರ್ನೆಸ್ ಮಾಡೋದು. ಯಾಕಂದರೆ ಉದಾಹರಣೆಗೆ ನೋಡಿ, ಪೋಕ್ಸೋ ಪ್ರಕರಣಗಳು ಏನಂತಂದರೆ ಇವು ದಿನೇ ಏನಂದರೆ ಎಲ್ಲ ಕಡೆಯೂ ಏನಂದರೆ ಹೆಚ್ಚಾಗ್ತಾ ಇದೆ. ಅಪ್ರಾಪ್ತರು ಏನಂತಂದರೆ ಈ ಪ್ರೇಮ ಪ್ರಕರಣಗಳನ್ನು ಇನ್ನೊಂದರಲ್ಲೂ ಏನಂತಂದರೆ ಡೆವಲಪ್ಮೆಂಟ್ ಆಗಿ ಹೋಗುವಂಥದ್ದು ಆಗ್ತಾಯಿದೆ. ಅವರಿಗೆ ಏನಂದರೆ ಕಾನೂನಿನ ಅರಿವು ಅನ್ನುವಂಥದ್ದು ಇದೆ. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾವು ಈಗಾಗಲೇ ಅಕ್ಕಪಡೆ ರಚನೆ ಮಾಡಿದ್ದೀವಿ. ಸೊ ಅವರಿಗೆ ವಿಶೇಷವಾದ ವಾಹನಗಳನ್ನು ಕೂಡ ಏನಂದರೆ ಒದಗಿಸಲಾಗ್ತಾ ಇದೆ. ಸೊ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು NGO ಇವರೆಲ್ಲರ ಒಂದು ಸಹಯೋಗದೊಂದಿಗೆ ಏನಂದರೆ ಎಸ್ಪೆಷಲಿ ಏನು ಈ ಟೀನೇಜರ್ಸ್ ಇದ್ದಾರೆ, ಏನು ಹೈಸ್ಕೂಲ್ ಓದ್ತಾ ಇದ್ದಾರೆ ಮಕ್ಕಳು, ಅವರಲ್ಲಿ ಏನಂದರೆ ಹೋಗಿ ಪೋಕ್ಸೋ ಕಾನೂನಿನ ಅರಿವು ಕೊಡುವಂಥದ್ದು ಮತ್ತು ಬೇರೆ ಕೆಲವೊಂದು ಸಾಂದರ್ಭಿಕ ಪ್ರಕರಣಗಳನ್ನು ಯಾವ ಥರ ತೊಂದರೆ ಆಗ್ತದೆ, ಅವು ಏನಂದರೆ ಏನಂದರೆ ಈ ಮಕ್ಕಳು ಏನಂದರೆ ಕಾನ್ಫ್ಲಿಕ್ಟ್ ವಿತ್ ಲಾ ಬಂದಾಗ, ಕಾನೂನಿನ ಜೊತೆ ಸಂಘರ್ಷ ಆದಾಗ ಅವರು ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಅವರಿಗೆ ಅರಿವು ಮೂಡಿಸುವಂಥ ಕೆಲಸಗಳನ್ನು ನಮ್ಮ
ಹಕ್ಕುಪಡೆ ಕೂಡ ಮಾಡ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದರಿಂದ ನಾವೆಲ್ಲ ಈ 6P ಅಂತ ಏನು ಹೇಳಿದ್ವಿ, ನಮ್ದೆಲ್ಲರದ್ದು ರೆಸ್ಪಾನ್ಸಿಬಿಲಿಟಿ ಇದೆ. ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕು ಮತ್ತು ಬೀದರ್ ಜಿಲ್ಲೆ ಏನಂದರೆ ಅಪರಾಧ ಮುಕ್ತ ಆಗಬೇಕು ಅಂದರೆ ನಾವೆಲ್ಲರೂ ಏನಂದರೆ ಜೊತೆಗೆ ಕೆಲಸ ಮಾಡೋದ್ರ ಮೂಲಕ ಇದನ್ನು ಸಾಧ್ಯ ಮಾಡಲಿಕ್ಕೆ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಈ ಒಂದು ಭಾಗವಾಗಿ ಇವತ್ತು ಹುಣಸೂರು ನಾವು ಇವತ್ತು ವಿಶೇಷವಾಗಿ ಇವತ್ತು ವಿಶ್ವ ಏನು ಮಾದಕ ದ್ರವ್ಯಗಳ ಸೇವನೆ ಮತ್ತು ಸಾಗಾಟದ ವಿರೋಧ ದಿನ ಇದೆ. ವಿಶ್ವಸಂಸ್ಥೆ ಏನಂದರೆ ಇದನ್ನು ಇವತ್ತು ಆಚರಣೆ ಮಾಡಬೇಕು ಅನ್ನೋಂಥದ್ದಿದೆ. ಸೊ ವಿಶ್ವದಾದ್ಯಂತ ಇದನ್ನು ಏನಂದರೆ ಇವತ್ತು ಇದು ಮಾಡ್ತಾರೆ. ಸೊ ಬೀದರ್ ಜಿಲ್ಲೆ ಕೂಡ ಏನಂದರೆ ಮೊದಲಿನಿಂದ ಇಂತಹ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಇರ್ಬೋದು ಅಥವಾ ಸೇವನೆ ಇರ್ಬೋದು ಇದರ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಕಳೆದ ವರ್ಷ ಸುಮಾರು 14 ಕೋಟಿಯಷ್ಟು ಏನಂದರೆ ಗಂಜಾವನ್ನು ನಾವು ಹಿಡಿದಿದ್ವಿ ಮತ್ತು ಅವನ್ನೆಲ್ಲ ಏನಂದರೆ ಬಂಧಿಸಿದ್ವಿ. ಈ ವರ್ಷ ಈಗಾಗಲೇ ಅದು ಸುಮಾರು 31 ಕೋಟಿಯಷ್ಟು ಗಾಂಜಾವನ್ನು ಏನಂತಂದರೆ ಹಿಡಿಯಲಾಗಿದೆ. ಸೊ ಇದ್ರ ಮೂಲಕ ಏನಂತಂದರೆ ಸ್ಪಷ್ಟವಾದ ಸಂದೇಶ ಕೂಡ ಏನಂದರೆ ನಾವು ಕೊಟ್ಟಿದ್ವಿ. ಯಾರು ಡ್ರಗ್ ಪೆಡ್ಲರ್ಸ್ ಇನ್ನೊಂದು ಕರ್ನಾಟಕದಲ್ಲಿ ಮತ್ತು ಎಸ್ಪೆಷಲಿ ಬೀದರ್ನಲ್ಲಿ ನಾವು ಇದ್ರ ಬಗ್ಗೆ ಏನಂದರೆ ಸಹಿಸೋದಿಲ್ಲ, 0 ಟಾಲರೆನ್ಸ್ ಅಗೇನೆಸ್ಟ್ ದ ಡ್ರಗ್ಸ್ ಅಂತ. ಸೊ ಇದರಲ್ಲಿ ಯಾರೇ ಇನ್ವಾಲ್ವ್ ಆಗಿರಲಿ ಅದರ ವಿರುದ್ಧವಾಗಿ ನಾವು ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಸೊ ಇವತ್ತು ತಾವೆಲ್ಲ ಬಂದಿದ್ದೀರಿ, ನಮಗೂ ಕೂಡ ಧನ್ಯವಾದಗಳು. ಮತ್ತು ಇವತ್ತು ಹುಣಸೂರು ಠಾಣೆ ಇನ್ಸ್ಪೆಕ್ಷನ್ನು ಕೂಡ ಇದೆ. ಯಾಕಂದರೆ ದಾಖಲಾತಿಗಳು ಇವುಗಳೆಲ್ಲ ಅಪ್ಡೇಟ್ ಇದು